22 ಹತ್ರ ಬರ್ತಾ ಇದೆ. ಇಂಥ ಸಂದರ್ಭದಲ್ಲೇ ಹಲವಾರು ಪೂಜಾ ಪುನಸ್ಕಾರಗಳು ಈಗಾಗಲೇ ಅಯೋಧ್ಯೆಯಲ್ಲಿ ಶುರುವಾಗಿದೆ. ಆ ಪ್ರಕ್ರಿಯೆಗಳು ಆರಂಭ ಆಗಿರುವಂಥದ್ದು, ಜೊತೆಗೆ ದೊಡ್ಡ ದೊಡ್ಡ ಯಾಗಗಳನ್ನು ಕೂಡ ಮಾಡಲಾಗ್ತಾ ಇದೆ. ಜನವರಿ 22ರಂದು ರಾಮಲಲ್ಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದು ಹತ್ರ ಬರ್ತಿದ್ದಂಗೆ ಪೂಜೆ ಪುನಸ್ಕಾರಗಳು, ಪೂಜಾ ಕೈಂಕರ್ಯಗಳು ಆರಂಭವಾಗಿವೆ. ಪ್ರಾಣ ಪ್ರತಿಷ್ಠಾಪನೆಗೆ ಒಂದು ಕಡೆಗೆ ದಿನಗಣನೆ, ಇನ್ನೊಂದು ಕಡೆಗೆ ಪೂಜೆ ಪುನಸ್ಕಾರ. ಅಯೋಧ್ಯೆಯಲ್ಲಿ ಯತಿಗಳಿಂದ 1008 ಕುಂಡಗಳ ಯಾಗ, 1008 ಕುಂಡಗಳನ್ನು ನಿರ್ಮಾಣ ಮಾಡಿ ಯಾಗ ಮಾಡ್ತಾ ಇದ್ದಾರೆ. ಶ್ರೀರಾಮಭದ್ರಾಚಾರ್ಯ ನೇತೃತ್ವದಲ್ಲಿ ನಡೀತಿರುವಂಥ ಯಾಗ ಇದು. ಪಾಕ್ ಆಕ್ರಮಿತ ಕಾಶ್ಮೀರ ವಾಪಸ್ ಪಡೆಯುವ ಉದ್ದೇಶದಿಂದ ಈ ಯಾಗ. ರಾಮಭದ್ರಾಚಾರ್ಯರು ಅವರ ಹೆಸರನ್ನು ಜ್ಞಾಪಿಸ್ಕೊಳ್ಳೇಬೇಕು. ಯಾಕಂದರೆ ಈ ಅಯೋಧ್ಯೆಯ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರದ್ದು ದೊಡ್ಡ ಪಾತ್ರ ಇದೆ. ಅವರಿಗೆ 2 ಕಣ್ಣುಗಳಿಲ್ಲ, ಆದರೆ ಅವರ ಮನಸ್ಸಲ್ಲಿರುವಂಥ ದೃಷ್ಟಿ ಇದೆಯಲ್ಲ, ಅದು ಯಾರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ನಂದೀಶ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಎಕರೆಗೆ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ಯಾವುದೇ ವಿಚಾರವನ್ನು ಕೇಳಿ, ಕೋರ್ಟಿಗೆ ಅವ್ರು ಬಂದು ಹೇಳಿದಂಥ ಸಂದರ್ಭ, ಅವ್ರು ಎಕ್ಸ್ಪ್ಲೇನ್ ಮಾಡಿದಂಥ ರೀತಿ ನೀತಿ ಇದೆಯಲ್ಲ, ಅದು ಅದ್ಭುತ. ಅದು ಅವರ ನೇತೃತ್ವದಲ್ಲಿ, ಆಚಾರ್ಯರ ನೇತೃತ್ವದಲ್ಲಿ ನಡೀತಿರುವಂಥ ಹೋಮ ಹವನಗಳು, ಯಾಗಾದಿಗಳು, 1008 ಕುಂಡಗಳು ಅದಕ್ಕೋಸ್ಕರ ಸಿದ್ಧವಾಗಿರುವಂಥದ್ದು ನಾವು ತೋರಿಸ್ತಾ ಇದ್ದೀವಿ, ಯಾವ ರೀತಿ ಅಲ್ಲಿ ಯಾಗ ನಡೀತಾ ಇದೆ ಅಂತ. ಬನ್ನಿ, ಸ್ಥಳದಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಇಡೀ ಅಯೋಧ್ಯೆಯಲ್ಲಿ ರಾಮನಾಮ ಜಪ ಶುರುವಾಗಿದೆ. ನಾನೀಗ ಅಯೋಧ್ಯೆಯ ಕರಸೇವಕಪುರಂನಲ್ಲಿರ್ತಕ್ಕಂತಹ ಒಂದು ಬೃಹತ್ ಮೈದಾನದಲ್ಲಿ 1008 ಯಜ್ಞ ಕುಂಡಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಯಜ್ಞ ಕಾರ್ಯ ನಡೀತಾ ಇದೆ, ಯಾಗ ಕಾರ್ಯ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹ ಪ್ರಯುಕ್ತವಾಗಿ ಹಾಗೂ POKಯನ್ನು ಭಾರತಕ್ಕೆ ಮತ್ತೆ ಸೇರಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಬೃಹತ್ ಆದಂತಹ ಒಂದು ಮೈದಾನದಲ್ಲಿ ಯಾಗವನ್ನು ಮಾಡಲಾಗ್ತಿದೆ. 1008 ಯಜ್ಞ ಕುಂಡಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾಗವನ್ನು ಮಾಡಲಾಗ್ತಿದೆ. ಕೋಟಿ ಕೋಟಿ ಭಾರತೀಯರ ಕನಸು, ಕೋಟಿ ಕೋಟಿ ಹಿಂದೂಗಳ ಕನಸು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕನಸಾಗಿತ್ತು. ಆ ಕನಸೀಗ ಈಡೇರ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಜ್ಞ ಕುಂಡ ನಿರ್ಮಾಣ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಲಾಗ್ತಿದೆ. 1008 ಯಜ್ಞ ಕುಂಡಗಳನ್ನು ನಿರ್ಮಾಣ ಮಾಡಿ ಇಲ್ಲಿ ಯಾಗಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಇಲ್ಲಿ ಇದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ये सर, ये याग क्यों हो रहा है? जय श्री राम। ये जो यज्ञ है ये 1008 कुंडीय यज्ञ है। इसको अष्टोत्तर सहस्त्र यज्ञ बोलते हैं। 1008 कुंडीय यज्ञ में लगभग 2200 यजमान हैं और पूरे भारत से ही नहीं कई देशों से भी यहाँ पे लोग आए हुए हैं यजमान के रूप में, और वो यहाँ पर यज्ञ में हिस्सा ले रहे हैं। याग का उद्देश्य क्या है? ये यज्ञ 14 जनवरी से लेकर के 22 जनवरी तक होने वाला है, और इसका यज्ञ का उद्देश्य है कि जैसा कि अपने शास्त्रों में कहा गया कि यज्ञो ही वही श्रेष्ठतम कर्म है, यज्ञ वो श्रेष्ठतम कर्म है, तो किसी भी ध्येय के लक्ष्य की प्राप्ति के लिए होता है। ये इसका उद्देश्य है जो पाक और अधिकृत कश्मीर है वो भारत में वापस उसका विलय हो जाए, उसके लिए अनुष्ठान हो रहा है, और 1.25 करोड़ से अधिक इसमें आहुतियाँ डल रही हैं। तो 14 जनवरी से 22 जनवरी तक वैदिक ब्राह्मणों के सानिध्य में, उनके मार्गदर्शन में सभी यजमान ये यज्ञ में हिस्सा ले रहे हैं और ये पुण्य कार्य कर रहे हैं। पूज्य रामभद्राचार्य जी के जन्म दिवस के उपलक्ष्य में ये आरंभ हुआ, और साथ ही साथ इसका जो मेन उद्देश्य है वो है पाक अधिकृत कश्मीर को पुनः प्राप्ति। राम मंदिर निर्माण भी हो रहा है इधर अयोध्या में, इसी अवसर पर ये यज्ञ भी हो रहे हैं, आप क्या कहना चाहते हैं? राम मंदिर जो निर्माण हो रहा है, जो प्राण प्रतिष्ठा है, उसकी जो डेट डिक्लेयर हुई थी वो जब भी सूचना मिली, लेकिन इस यज्ञ का प्रारूप 1 वर्ष पहले बन गया था। तो ये एक सुखद सुयोग है, एक अच्छा कोइंसिडेंस है कि ये दोनों चीज़ें साथ में हो रही हैं। और जो भी भगवान राम के भक्त हैं
उन सभी का सौभाग्य है कि यहाँ पे आकर के वो यज्ञ में हिस्सा ले रहे हैं और अयोध्या की नगरी में वो उस अनुभूति का अनुभव करेंगे कि रामलला यहाँ पर विराज रहे हैं। जी नमस्कार। ರಾಮಭದ್ರಾಚಾರ್ಯ ಅವರ ನೇತೃತ್ವದಲ್ಲಿ ಈ ಒಂದು ಯಾಗ ನಡೀತಾ ಇರತಕ್ಕಂಥದ್ದು ಮುಖ್ಯವಾಗಿ ಅಯೋಧ್ಯೆ ತುಂಬಾ ಇದೇ ರೀತಿಯಾದಂತಹ ಯಾಗಗಳು ನಡೀತಾ ಇದೆ. ಬೇರೆ ಬೇರೆ ಜಾಗದಲ್ಲಿ ಈ ತರದ ಸಾಕಷ್ಟು ಜನರು ಭಕ್ತಾದಿಗಳು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ, ಬಂದು ಈ ತರದ ಯಜ್ಞ ಯಾಗಾದಿಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದಕ್ಕೆ ಈ ಎಲ್ಲ ಮಹತ್ವದ ಕಾರ್ಯಗಳು ನಡೀತಾ ಇದೆ. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್, TV9 ಅಯೋಧ್ಯ. ಯಾವ ರೀತಿ ಯಜ್ಞ ಯಾಗಾದಿಗಳು ನಡೀತಾ ಇವೆ ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಬಹಳ ಅದ್ಭುತವಾದಂಥ ದೃಶ್ಯಾವಳಿಗಳು. 1008 ಕುಂಡಗಳನ್ನು ಇದಕ್ಕೋಸ್ಕರ ತಯಾರು ಮಾಡಲಾಗಿದೆ. ಅಲ್ಲಿ ಪೂಜೆ ಪುನಸ್ಕಾರಗಳು, ಒಂದು ಲೋಕ ಕಲ್ಯಾಣಕ್ಕೆ, ಇನ್ನೊಂದು ಈ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆಯಲ್ಲ, ಕಾಶ್ಮೀರ ಮತ್ತೆ ಮರಳಿ ಭಾರತಕ್ಕೆ ಬರಬೇಕು, ಇಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಆಗ್ತಿರುವಂಥ ಪೂಜೆ ಪುನಸ್ಕಾರ. ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಎಲ್ಲಿಂದ ಎಲ್ಲಿ ತನಕ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ವಸ್ತುಗಳು ಬರ್ತಾ ಇವೆ. ಜನ ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ವಿಭಿನ್ನ. ನೀವು ವಸ್ತ್ರಗಳಿಂದ ಹಿಡಿದು ಆಭರಣಗಳ ತನಕ ಆ ಬರ್ತಿರೋದನ್ನು ನೋಡಿದ್ರೆ ಭಾಳ ಆಶ್ಚರ್ಯ ಅಂತ ಅನಿಸುತ್ತೆ. ಯಾಕಂದರೆ ಆ ಭಕ್ತಿ ಇದೆಯಲ್ಲ, ಆ ಭಕ್ತಿ ಅಂಥದ್ದು. ಇದೆಲ್ಲದರ ಜೊತೆಗೆ ನೋಡಿ, ಒಂದು ದೊಡ್ಡ ಒಂದು ಊದುಬತ್ತಿಯನ್ನು ಹಚ್ಚಲಾಗಿದೆ. ಅದು ಹೆಚ್ಚು ಕಡಿಮೆ 108 ಅಡಿ ಇದೆ ಅಂತೆ. ಅದರ ಹತ್ತಿರದಲ್ಲೇ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ನೀವೊಂದು ಭಾಳ ಒಂದು ವಿಸ್ಮಯದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ರಿ. ಯಾಕಂದರೆ ಈ ಉದ್ಘಾಟನೆ ಅನ್ನುವಂಥದ್ದು ಇದೆಯಲ್ಲ, ಈ ಪ್ರಾಣ ಪ್ರತಿಷ್ಠಾಪನೆ ಅನ್ನುವಂಥದ್ದು ಇದೆಯಲ್ಲ, ಇದು ಸಾಮಾನ್ಯ ಸಂಗತಿ ಅಲ್ಲ. ನೀವು ತೋರಿಸ್ತಾ ಇದ್ರಿ 1008 ಯಜ್ಞಕುಂಡಗಳನ್ನು ಮಾಡಿ ಯಾವ ರೀತಿ ಯಜ್ಞ ಯಾಗಾದಿಗಳು ನಡೀತಾ ಇವೆ ಅಂತ. ಈಗ ಇನ್ನೊಂದು ಕಡೆಗೆ ಒಂದು ದೊಡ್ಡ ಅಗರಬತ್ತಿಯನ್ನು ಕೂಡ ಅಲ್ಲಿ ಇಡಲಾಗಿದೆ. ಇದರ ವಿಶೇಷತೆ ಏನು ಹರೀಶ್? ಹೌದು ರಂಗನಾಥ್, ಜನವರಿ 22ರಂದು ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಲಲ್ಲ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಒಂದು ಕ್ಷಣಕ್ಕೆ ಸಾವಿರಾರು ರಾಮ ಭಕ್ತರು ಅಯೋಧ್ಯೆ ಕಡೆಗೆ ಬರ್ತಾ ಇದ್ದಾರೆ, ತಮ್ಮದೇ ಆದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲೊಬ್ರು ಗುಜರಾತ್ನಿಂದ ಬಂದಿರತಕ್ಕಂತಹ ಒಬ್ರು ಭಕ್ತರು 108 ಅಡಿಯ ಅಗರಬತ್ತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಅದು ಗುಜರಾತ್ನಲ್ಲಿ ನಿರ್ಮಾಣ ಮಾಡಿ ಇಲ್ಲಿ ತಂದು ಅಯೋಧ್ಯೆಯಲ್ಲಿ ಹಚ್ಚಿರ್ತಕ್ಕಂಥದ್ದು. ಇವತ್ತು ಹಚ್ಚಿದ್ದಾರೆ ಈ ಅಗರಬತ್ತಿಯನ್ನ. ಸುಮಾರು 108 ಅಡಿ ಉದ್ದ ಇರತಕ್ಕಂತ ಅಗರಬತ್ತಿ, 3600 kg ತೂಕ ಇದೆ ಈ ಅಗರಬತ್ತಿ. ಅಯೋಧ್ಯೆಯ ಬಸ್ ಸ್ಟ್ಯಾಂಡ್ ನಲ್ಲಿ, ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತಹ ಬಸ್ ಸ್ಟ್ಯಾಂಡ್ ನಲ್ಲಿ ಇವತ್ತು ಹೊತ್ತಿಸಲಾಗಿದೆ. ಇವತ್ತು ಹೊತ್ತಿಸಿರ್ತಕ್ಕಂತಹ ಈ ಅಗರಬತ್ತಿ ಸುಮಾರು 45 ದಿವಸಗಳ ಕಾಲ ಉರಿಯಲಿದೆ. ಇದಕ್ಕೆ 100 kg ತುಪ್ಪವನ್ನು ಬಳಸಲಾಗಿದೆ, ತೆಂಗಿನ ಚಿಪ್ಪಿನ ವಸ್ತುವನ್ನ ಬಳಸಲಾಗಿದೆ, ಅದ್ರ ಜೊತೆಗೆ ಎಳ್ಳು, ಧಾನ್ಯಗಳನ್ನ ಬಳಸಲಾಗಿದೆ. ಸುಮಾರು 5 ಲಕ್ಷ ರೂಪಾಯಿ ಖರ್ಚು ಬಂದಿದೆ ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಅಲ್ಲಿ ಭಕ್ತರು. ಗುಜರಾತ್ನಿಂದ ಇಲ್ಲಿಗೆ ತರಬೇಕಾದ್ರೆ ವಿಶೇಷವಾದಂತಹ ಲಾರಿಯನ್ನ, ಇದಕ್ಕೋಸ್ಕರ ಟ್ರಾಲಿಯನ್ನ ರೆಡಿ ಮಾಡಿಕೊಂಡು ಇಷ್ಟು ಉದ್ದದ ಒಂದು ಅಗರಬತ್ತಿಯನ್ನ ತರಲಾಗಿದೆ. ಇವತ್ತು ಬೆಳಗ್ಗೆ ಇದನ್ನ ಹಚ್ಚಲಾಗಿದೆ. ಇವತ್ತು ಹಚ್ಚಿರ್ತಕ್ಕಂತಹ ಈ ಅಗರಬತ್ತಿ ಸುಮಾರು 45 ದಿವಸಗಳ ಕಾಲ ಉರಿಯುತ್ತೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ಅಯೋಧ್ಯೆ ವಾತಾವರಣ ಮತ್ತೆ ಗುಜರಾತ್ ವಾತಾವರಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಅಯೋಧ್ಯೆಯಲ್ಲಿ ಶೀತ ಇರೋದ್ರಿಂದ ಪದೇ ಪದೇ ಇದಕ್ಕೆ ಬೆಂಕಿಯನ್ನು ಹಚ್ಚುತ್ತಾ ಇರಬೇಕಾಗುತ್ತೆ. ಯಾಕಂದ್ರೆ ಶೀತ ಗಾಳಿಗೆ ಇದು ಆರಿ ಹೋಗ್ತಾ ಇರುತ್ತೆ. ಹಾಗಾಗಿ ಪದೇ ಪದೇ ತುಪ್ಪವನ್ನ ಸುರಿತಾ ಇದ್ದಾರೆ. ಈ ಅಗರಬತ್ತಿ ನಿರಂತರವಾಗಿ ಜ್ವಲಿಸಬೇಕು ಅಂತಂದ್ರೆ ತುಪ್ಪವನ್ನ ಸುರಿತಾ ಇರೋದನ್ನ ನಾವು ನೋಡ್ಬೋದು. 24 ಗಂಟೆಯೂ ಕೂಡ ಇದು ಇದೇ ತರನಾಗಿ ಹೊತ್ತುತ್ತಾ ಇರ್ತದೆ. ಅಂದ್ರೆ ಅಯೋಧ್ಯೆಗೆ ಭಕ್ತರು ಯಾವ್ಯಾವ ರೀತಿಯಾದ ಕಾಣಿಕೆಗಳನ್ನ ಕೊಡ್ತಾ ಇದ್ದಾರೆ, ಸೇವೆಯ ಮೂಲಕ ತಮ್ಮ ಸೇವೆಯನ್ನ, ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ. ಮುಖ್ಯವಾಗಿ ಇದೇ ರೀತಿಯಾಗಿ ಅನೇಕ ಭಕ್ತರು ತಮ್ಮ ಸೇವೆಯನ್ನ ಮೆರೀತಾ ಇದ್ದಾರೆ. ಮುಖ್ಯವಾಗಿ ಅವ್ರನ್ನ ನಾನು ಮಾತಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು ಕೇಳೋಣ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೇನೆ. भैया आप बोलिए, अब ये अगरबत्ती तैयार करने के लिए कितने दिन लगा? 6 महीना वक्त लगा है. मैंने अकेले ने बनाया है और इसमें खर्चा भी मैंने अकेले नहीं किया है, उसको बनाने का खाली. फिर ये अगरबत्तियाँ लाने का खर्चा जो है वो बॉम्बे सुपर कंपनी ने किया है. और जो हमारी बड़ौदा की कमेटी थी, रेवा भाई, सगराम भाई, खोड़ा भाई और बहुत सारे जो थे हमारे कमेटी मेंबर, और वहाँ के हमारे जो सांसद थे रंजन बेन भट्ट, उसने भी 3 महीने
कड़ी मेहनत किया, पूरा आयोजन किया और यहाँ तक अगरबत्ती पहुँचा दी। क्या यूज किया इसे बनने के लिए? इसके अंदर 374 किलो गूगल धूप लगाए, 374 किलो नारियल खोपरा छीन है, 280 किलो जौ है, 280 किलो ताल है और 425 किलो हवन सामग्री है, 1475 किलो गिर गाय का गोबर का पाउडर है, 151 किलो गिर गाय का घी है और भी 350 से 400 किलो हवन सामग्री इसमें लगी है। पूरी 3610 किलो हवन सामग्री लगाई इसमें। अब इतना बड़ा अगरबत्ती क्यों बनना है? नहीं, हमारे रामलला उनके निजी स्थान में 500 साल के बाद आए हैं, तो हमारा ये उत्साह है, पूरे भारत की जनता, भारत के नागरिक, पूरे भारत के राम भक्तों की ओर से हमने यहाँ लाके इसको प्रज्वलित किया है। इसमें निजी कोई स्वार्थ नहीं है किसी का। ರಂಗನಾಥ್ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೇಳಿಸ್ಕೊಳ್ತಾ ಇರ್ಬೋದು. 500 ವರ್ಷಗಳ ಬಳಿಕ ಮತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿದೆ. ಇದೊಂದು ನಮ್ಮ ಚಿಕ್ಕ ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಹೇಳ್ತಾರೆ. ಮತ್ತೆ ಅವರು ದುಡಿದಂತಹ ದುಡ್ಡಿನಲ್ಲಿಯೇ ಈ ಒಂದು ದೊಡ್ಡದಂತ ಅಗರಬತ್ತಿಯನ್ನು ನಿರ್ಮಾಣ ಮಾಡಿದ್ದಾರೆ. 5 ಲಕ್ಷ ರೂಪಾಯಿ ಖರ್ಚು ಬಂದಿದೆ. ಅದನ್ನ ಇಲ್ಲಿಗೆ ತರೋದು ಕೂಡ ದೊಡ್ಡ ಹರಸಾಹಸ ಆಗಿತ್ತು. ಅದು ಕೂಡ ಅಯೋಧ್ಯೆಗೆ ತಂದು ಶ್ರೀರಾಮ ಜನ್ಮ ಭೂಮಿಯಲ್ಲಿ 108 ಅಡಿ ಉದ್ದದ ಅಗರಬತ್ತಿಯನ್ನ ಇಲ್ಲಿ ಪ್ರಜ್ವಲಿಸಿ ಒಂದು ದಾಖಲೆಯನ್ನೇ ಬರೆದಿದ್ದಾರೆ ಒಬ್ರು ಭಕ್ತ ಅಂತ ಹೇಳ್ಬೋದು. ರಂಗನಾಥ್, ನಿಜಕ್ಕೂ ಬಹಳ ಅದ್ಭುತವಾದಂಥ ಕ್ಷಣಗಳು, ಜೊತೆಗೆ ಏನಂದ್ರೆ ಅದ್ಭುತವಾದಂಥ ದೃಶ್ಯಗಳು. ಏನು ಸಾಮಾನ್ಯ ಸಂಗತಿನ 108 ಅಡಿ, ಅದು ಅಷ್ಟು ದಪ್ಪಂದು ಊದುಬತ್ತಿ ಮಾಡಬೇಕು ಅಂತಂದ್ರೆ ಏನು ಸಾಮಾನ್ಯನ ಅದು? ನೋಡಿ, ಭಕ್ತಿ ಅನ್ನುವಂಥದ್ದು ಇದೆಯಲ್ಲ ಯಾವ ರೀತಿ ಅಂತ